Hello everyone, you are watching News Insights. ಶ್ರೀ ಋತ್ವಿಕ್ ರಂಜನಂ ಪಾಂಡೆ ಸರ್, ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಸುನಿಲ್ ಪನ್ವಾರ್ ಸರ್, ಆಯುಕ್ತರು, ಆಯುಷ್ ಇಲಾಖೆ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗುರುದತ್ ಸರ್, ಆಯುಕ್ತರು, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕೆಪಿ ಸಂಜೀವ್, ಉಪ ಮಹಾನಿರ್ದೇಶಕರು, ಆಕಾಶವಾಣಿ ಬೆಂಗಳೂರು, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಆಕಾಶವಾಣಿ ಮೈಸೂರು ಮತ್ತೆ ಆಯುಷ್ ಇಲಾಖೆ ಕಡೆಯಿಂದ ನಿತ್ಯ ಯೋಗ ಅಂತಂದ್ರೆ ಇಡೀ ವರ್ಷ ಯೋಗದ ಕಾರ್ಯಕ್ರಮಗಳು ಬಿತ್ತಾರ ಆಗ್ಬೇಕು. ಇಡೀ ವರ್ಷ ಪ್ರತಿದಿನ ನಮ್ಮ ಗವರ್ನರ್, ಮುಖ್ಯಮಂತ್ರಿ ಮತ್ತು ಇನ್ನಿತರ ನಮ್ಮ ರಾಯಭಾರಿಗಳಾಗಿ ಕೆಲವು ನಮ್ಮ ಗಣ್ಯಾತಿಥಿಗಳೆಲ್ಲ ಕೂಡ ಇವತ್ತು ಬರ್ತಾರೆ. ಸರ್, ನಾಳೆ ಎಷ್ಟು ಜನ ಭಾಗಿಯಾಗ್ಬೋದು ಸರ್? ಮತ್ತೆ ಅಲ್ಲಿ ಜಾಗ ಆಗ್ಬೋದಾ? 2000 ಜನ ಅಂತೇನೋ ಹೇಳ್ತಿದ್ದಾರೆ ವಿಧಾನಸಭೆಯಲ್ಲಿ. ನಾವಲ್ಲಿ ಅದೇ ಮುಂದೆ ಅಲ್ಲಿ ಎಷ್ಟು ಆಗ್ತದೆ ಅಲ್ಲಿ ನಾವು ವ್ಯವಸ್ಥೆ ಇತ್ತು ನಾವು ಮಾಡ್ತೇವೆ. ಮತ್ತೆ ಯೋಗ ಕಲಿತವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ, ಅದು ಸುಧಾರಿಸಿಕೊಳ್ತಾರೆ ಬೇರೆ ಬೇರೆ ದೂರದವರು. ನಮ್ಗೆ ರಾಯಭಾರಿ ನೋಡಿ, ನಾವು ರಾಯಭಾರಿಗೆ ನಮ್ಮ ಗವರ್ನರೇ ರಾಯಭಾರಿ, ನಮ್ಮ ಮುಖ್ಯಮಂತ್ರಿ ಅವರೇ ನಮ್ಗೆ ರಾಯಭಾರಿ. ಮತ್ತೆ ಅದ್ರ ಜೊತೆಯಲ್ಲಿ ಕೆಲವರು ಪಿಕ್ಚರ್ ಆಕ್ಟರ್ ಆಸಕ್ತಿ ಇದ್ದಾರೆ ಅಂತ ರಾಯಭಾರಿ ಇದ್ದಾರೆ ನಮ್ಮಲ್ಲಿ, ಸುಧಾರಾಣಿ ಅವರು ಇನ್ನಿತರರು ಕೂಡ ಇದ್ದಾರೆ. ಸೊ ಒಬ್ಬೊಬ್ಬರಿಗೆ ಬೇಕಾದ ರೀತಿಯಲ್ಲಿ ಎಲ್ಲ ಕೂಡ ರಾಯಭಾರಿಗಳೇ ಬರುವರಲ್ಲಿ ಭಾಗವಹಿಸುವವರು. ಯೋಗ ಎಂಬ ಆ ಸಂದೇಶದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೇವೆ. ವಿಧಾನಸೌಧದ ಆ ಬಹುಶಃ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುವುದು. ಕರ್ನಾಟಕದ ಗಣವ್ಯಕ್ತ ರಾಜ್ಯಪಾಲರು, ಅತಿಥಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ಸಭಾಧ್ಯಕ್ಷರು, ಇಂದ ಮಂತ್ರಿಗಳು, ಶಾಸಕರು, ಇಂದ ಗಣ್ಯಾತಿಥಿಗಳೆಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾರೆ. ಸುಮಾರು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಎಲ್ಲ ನಮ್ಮ ಯೋಗ ಗುರುಗಳು ಮತ್ತು ಶಿಷ್ಯ ವೃಂದದವರು ಸುಮಾರು 2-3 ಸಾವಿರ ಇವತ್ತು ನಮ್ಮ ವಿಧಾನಸೌಧ ಸುತ್ತಮುತ್ತ ಇವತ್ತು ಇದ್ದುಕೊಂಡು ಈ ಒಂದು ಯೋಗ ದಿನಾಚರಣೆ ಇವತ್ತು ಭಾಗವಹಿಸುತ್ತಿದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ಕೇಂದ್ರ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಈ ಒಂದು ಯೋಗ ದಿನಾಚರಣೆ ಇವತ್ತು ಆರೋಗ್ಯ ಇಲಾಖೆ ಮುಖಾಂತರ ಮತ್ತು ಜಿಲ್ಲಾಡಳಿತ ಮುಖಾಂತರ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ಮತ್ತು ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತ ಅಲ್ಲ, ಇದು ಬಹುಶಃ ನಮ್ಮ ಈ ದೇಶದ ಋಷಿಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ನಾವು ಸರ್ವರು ಕೂಡ ಅಭ್ಯಸಿಕೊಂಡು ನಾವು ಇದನ್ನು ಉಳಿಸಿಕೊಂಡು ಇದನ್ನು ಪರಿಚಯ ಮಾಡಿಕೊಂಡು ವಿಶ್ವಕ್ಕೆ ಇವತ್ತು ಆರೋಗ್ಯವಂತವಾದ ವಿಶ್ವ ನಿರ್ಮಾಣ ಮಾಡಲಿಕ್ಕೆ ಕೂಡ ಇವತ್ತು ಪ್ರಯೋಜನ ಬೇಕಾದ ರೀತಿಯಲ್ಲಿ ಇದನ್ನು ಶಾಶ್ವತವಾಗಿ ಇವತ್ತು ಅಭ್ಯಸಿಕೊಂಡು ಮತ್ತು ಇದನ್ನು ಪರಿಚಯ ಮಾಡಿದ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಇದೆ. ಅದಕ್ಕಾಗಿ ಅದಕ್ಕೆಲ್ಲ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ಘೋಷಣೆ ಕೂಡ ನಾವಿವತ್ತು ಬಿಡುಗಡೆ ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತೆ ಯೋಗ ಅಂತ ಹೇಳಿದ್ರೆ ಬರೀ ಅದು ಎಕ್ಸರ್ಸೈಸ್ ಮಾತ್ರ ಅಂತ ನಮ್ಮ ಯಾರೋ ಒಂದು ಭಾವನೆ ಕೂಡ ಇರಬಾರ್ದು. ಯೋಗ ಅಂತ ಹೇಳಿದ್ರೆ ಅದು ಆಹಾರ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಪರಿಸರ ಎಲ್ಲ ಕೂಡ ಸೇರಿಕೊಂಡ್ರೆ ಮಾತ್ರ ಅದು ಯೋಗಕ್ಕೆ ಇವತ್ತು ಪ್ರಯೋಜನಕಾರಿಯಾಗುವಂತ ವಿಚಾರ ಕೂಡ ಇವತ್ತು ಆಗ್ತದೆ. ಅದಕ್ಕನ್ನ ನಾವು ಯಾರೆಲ್ಲ ಇವತ್ತು ಯೋಗವನ್ನು ಅಭ್ಯಾಸ ಮಾಡ್ತೀರಾ ಅಥವಾ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗ್ತೀರಾ, ಯೋಗದ ಜೊತೆಯಲ್ಲಿ ಇದನ್ನು ಕೂಡ ತಾವು ಬಗ್ಗೆ ಜಾಗೃತಿ ಖಂಡಿತವಾಗಿಯೂ ಆಗ್ತೀರಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಆ ಒಂದು ಜೀವನ ಶೈಲಿ ಮತ್ತು ಪರಿಸರ ಆಟೋಮೆಟಿಕ್ ಆಗಿ ಇವತ್ತು ಒಂದು ಬದಲಾವಣೆ ಖಂಡಿತವಾಗಿ ಇವತ್ತು ಬಂದೇ ಬರ್ತದೆ. ಅದಕ್ಕಾಗಿ ಇದಕ್ಕೆ ಆರೋಗ್ಯ ಇಲಾಖೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರ ಸಹಕಾರ ಪಡೆದುಕೊಂಡು
ಎಲ್ಲ ರೀತಿಯ ಪ್ರೋತ್ಸಾಹ ನಾವು ಇವತ್ತು ಕೊಡ್ತೇವೆ. ಸೆಕ್ರೆಟರಿ ಅವರು, ಕಮಿಷನರ್, ಅಧಿಕಾರಿಗಳು ಇದಕ್ಕೆ ಬೇಕಾಗುವಂತ ಎಲ್ಲ ರೂಪರೇಷೆ ಕೊಟ್ಟಿದ್ದಾರೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು, ಗುರುಗಳು, ಇನ್ನಿತರರು ಅದಕ್ಕೆ ಸಹಕಾರ ಮತ್ತು ಸಲಹೆ ಸೂಚನೆ ಕೊಟ್ಟ ಸಂದರ್ಭದಲ್ಲಿ ಅದನ್ನು ನಾವು ಮೈಗೂಡಿಸಿಕೊಂಡು ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಯೋಜನೆ ರೂಪಿಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ನಿಮ್ಮೆಲ್ಲರೂ ಕೂಡ ಅದಕ್ಕೆ ಸ್ವಾಗತಿಸ್ತೇನೆ. ಬೇರೆ ಏನಾದ್ರು ವಿಶೇಷ ಇದೆಯಾ? ನಮ್ಮ ಗವರ್ನರ್, ಮುಖ್ಯಮಂತ್ರಿ ಮತ್ತು ಇನ್ನಿತರ ನಮ್ಮ ರಾಯಭಾರಿಗಳಾಗಿ ಕೆಲವು ನಮ್ಮ ಗಣ್ಯಾತಿಥಿಗಳೆಲ್ಲ ಕೂಡ ಇವತ್ತು ಬರ್ತಾರೆ. ಸರ್ ನಾಳೆ ಎಷ್ಟು ಜನ ಭಾಗಿಯಾಗ್ಬೋದು ಸರ್? ಮತ್ತೆ ಅಲ್ಲಿ ಜಾಗ ಆಗ್ಬೋದಾ? 2000 ಜನ ಅಂತೇನೋ ಹೇಳ್ತಿದ್ದಾರೆ ವಿಧಾನಸಭೆಯಲ್ಲಿ. ನಾವಲ್ಲಿ ಅದೇ ಮುಂದೆ ಅಲ್ಲಿ ಎಷ್ಟು ಆಗ್ತದೆ ಅಲ್ಲಿ ನಾವು ವ್ಯವಸ್ಥೆ ಇತ್ತು ನಾವು ಮಾಡ್ತೇವೆ. ಮತ್ತೆ ಯೋಗ ಕಲಿತವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ, ಅದು ಸುಧಾರಿಸಿಕೊಳ್ತಾರೆ ಬೇರೆ ಬೇರೆ ದೂರದವರು. ನಮ್ಗೆ ರಾಯಭಾರಿ ನೋಡಿ, ನಾವು ರಾಯಭಾರಿಗೆ ನಮ್ಮ ಗವರ್ನರೇ ರಾಯಭಾರಿ, ನಮ್ಮ ಮುಖ್ಯಮಂತ್ರಿ ಅವರೇ ನಮ್ಗೆ ರಾಯಭಾರಿ, ಮತ್ತೆ ಅದ್ರ ಜೊತೆಯಲ್ಲಿ ಕೆಲವರು ಪಿಕ್ಚರ್ ಆಕ್ಟರ್ ಆಸಕ್ತಿ ಇದ್ದಾರೆ ಅಂತ ರಾಯಭಾರಿ ಇದ್ದಾರೆ ನಮ್ಮಲ್ಲಿ, ಸುಧಾರಾಣಿ ಅವರು ಇನ್ನಿತರರು ಕೂಡ ಇದ್ದಾರೆ. ಸೊ ಒಬ್ಬೊಬ್ಬರಿಗೆ ಬೇಕಾದ ರೀತಿಯಲ್ಲಿ ಎಲ್ಲ ಕೂಡ ರಾಯಭಾರಿಗಳೇ ಬರುವರಲ್ಲಿ ಭಾಗವಹಿಸುವವರು.